ಸರ್ ನಾಷ್ಟಾರ ತಗೊಂಬಂದು ಕೂತ್ರೆ ನಿಂತ್ಕೊಬಿಡ್ತಾರೆ, ತಿನ್ಕೊಂಡು ನಾಷ್ಟ ಊಟ ಬಂದು ಕೂತಿದ್ದೀವಿ. ಎಷ್ಟು ಕಡೆ ಬಂದ್ರಣ್ಣ ನೀವು? ನಾವು ಬಂದು 7 ಗಂಟೆಗೆ. ಎಲ್ಲಿರೋದು? ಕನಕಪುರ. ಕನಕಪುರದಿಂದ? ಕನಕಪುರ ಎಷ್ಟು ಕಿಲೋಮೀಟ್ರ್ ಐತೆ? 30 ಕಿಲೋಮೀಟ್ರ್. ಬೆಳಿಗ್ಗೆ ಎಷ್ಟು ಕಡೆ ಬಂದ್ರಿ? ಅಲ್ಲ ಅಲ್ಲಿಲ್ವಾ ಗ್ಯಾಸ್ ಬಂಕ್? ಮತ್ತೆ ಒಂದು 7 ಗಂಟೆಗೆ ಬಿಟ್ಟಿದ್ದು. ಅಲ್ಲ ಗ್ಯಾಸ್ ಬಂಕ್ ಅಲ್ಲಿ ಒಂದೂ ಇಲ್ವಾ? ಹಾಂ, ಫುಲ್ ಇಲ್ಲ. ಎಷ್ಟು ದಿವಸದಿಂದ? ಒಂದು ವಾರದಿಂದ. ಮತ್ತೆ ಹೆಂಗೆ ನೀವು ಹೆಂಗೆ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಣ್ಣ? ಇಲ್ಲಿ ನಾನು ನೋಡಿದ್ರೆ 2.5 ಕಿಲೋಮೀಟ್ರ್ ಐತೆ ಎಂತು. ಮತ್ತೆ ಇವಾಗ ಬಂದಿದ್ದೀರಾ? ಗ್ಯಾಸ್ ಐತಾ ಇಲ್ವಾ? ನಾಷ್ಟ ಮಾಡ್ತಾರ ಇಲ್ವಾ? ಇಲ್ಲ ನಾವು ಫೈನಾನ್ಸ್ ಏನೇ ಇಲ್ಲ ನಮ್ಮ ಜೀವನ. ಏನು ಇದೆಲ್ಲ ಏನು ಎಫೆಕ್ಟ್ ಗೊತ್ತಾ ನಿಮಗೆ? ಏನಂತಾನೆ ಗೊತ್ತಿಲ್ಲ. ನಿಲ್ಲಿಸ್ಬಿಟ್ಟವ್ರೆ, ಗ್ಯಾಸ್ ಜಾಸ್ತಿ ರೈಟು ಅಂತವ್ರೆ, ಗ್ಯಾಸ್ಗಳು ಬರ್ತಾ ಇಲ್ಲ ಅಂತವ್ರೆ. ವಾರ ನಡೀತಾ ಇದೆ. ವಾರ ಇಲ್ಲ ಸರ್ಕಾರದ ತಲೆನೋವು ನೋಡಿ. ಈಗ ಇಲ್ಲಿಂದ ಚಾರ್ಜ್ ಮಾಡೋಕೆ ಬಿಡೋಕೆ ಆಯ್ತಲ್ಲ, ಯಾಕೆಂದರೆ ಗ್ಯಾಸ್ ತಲೆ ಆಗೋದ್ರೆ ನಮಗೆ ತಳ್ಕೊಂಡು ಓಡಾಡ್ತಾ ಇದ್ದೀವಿ ನಾವು. ಯಾಕಿಲ್ಲ, ಏನಿಲ್ಲ, ಯಾರಿಗೂ ಬರ್ಬಾರ್ದು ಕಷ್ಟ. ನಮ್ಮಂತ ಬಡವರಿಗೆ ಬಂದದ್ದು ಕಷ್ಟ. ಅಣ್ಣ ನೀವು ಯಾವ ಊರಣ್ಣ? ಚನ್ನಪಟ್ಟಣ. ಏನಣ್ಣ ಈ ಥರ ಕ್ಯೂಬಲ್ಲಿ ನಿಂತಿದ್ದೀರಾ? ಹಿಂಗೆ ಏನು ಮಾಡಿದ್ರೆ ಹೊಟ್ಟೆಪಾಡು ಜೀವನ ಮಾಡಬೇಕಲ್ಲ, ಹೆಂಡತಿ ಮಕ್ಕಳು ಸಾಕ್ಬೇಕು. ಅಲ್ಲ ಹೆಂಗೆ ಇದು ವಾರದ ಎಫೆಕ್ಟು ಸರ್ಕಾರದ ಎಫೆಕ್ಟು? ಸರ್ಕಾರದ ಎಫೆಕ್ಟು. ಹೆಂಗೆ ಅಂದರೆ ಎಲ್ಲ ಯುದ್ಧ ಮಾಡ್ಕೊಂಡು ನಿಂತವ್ರೆ. ಅಲ್ಲಿಂದ ಬರೋ ಗ್ಯಾಸ್ಗಳು ಏನಿಲ್ಲ, ಎಲ್ಲ ಇವರು ಹೆಚ್ಚಿಸ್ಕೊಂಡು ಇದು ಮಾಡ್ಕೊತಾರೆ. ಎಲ್ಲಿಂದ ಇದು ಮಾಡೋ ನಾವು? ಎಷ್ಟು ದಿನದಿಂದ ಈ ಥರ ಆಯ್ತಣ್ಣ ಕ್ಯೂಬು? ಸುಮಾರು 15-20 ದಿನ. ಏನು 2 ಕಿಲೋಮೀಟ್ರ್ ಇದೆಯಲ್ಲ ಅಣ್ಣ? 2 ಕಿಲೋಮೀಟ್ರ್ ಇದೆ ಅಣ್ಣ. ಒಂದು ವಾರದಿಂದ ಫುಲ್ ಡಿಮ್ಯಾಂಡ್ ಆಗಿರೋದು ಒಂದು ವಾರದಿಂದ. ಅದಕ್ಕೂ ಮೊದಲು ಹೆಂಗೋ ಸಿಗ್ತಾ ಇತ್ತು ಹೆಚ್ಚು ಕಮ್ಮಿ. ಇರಾನಲ್ಲಿ ವಾರ್ ನಡೀತಾ ಇದೆ, ನಮಗೆ ರಾಮನಗರದಲ್ಲಿ ವಾರ್ ಮಾಡೋದಾಗಿ ತೋರಿಸ್ತಾವ್ರೆ. ಅಣ್ಣ ನೀವು ಎಲ್ಲಿಂದ ಬಂದಿರೋದು? ಕನಕಪುರದಿಂದ. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಐತೆ? ಕನಕಪುರದಿಂದ ಇಲ್ಲಿಂದ 35 ಕಿಲೋಮೀಟರ್ ಇದೆ. 30. 2 ಬಂಕಲ್ಲಿ ಗ್ಯಾಸ್ ಇಲ್ಲ. ಅವರು ಹಗಲು ದರೋಡೆ ಮಾಡಿದ್ರು ಕನಕಪುರದಲ್ಲಿ. ಒಂದಿನ 55 ರೂಪಾಯಿ, ಅದು 75 ರೂಪಾಯಿ ಇದ್ದಿತ್ತು, ಮಾಣೆಗೆ 90 ರೂಪಾಯಿ ಗ್ಯಾಸು ಅಂತ ಹೇಳಿದ್ರು. ಅಲ್ಲಿ ಅವ್ರೇ ಸ್ಟಾಕ್ ಇದ್ದದ್ದು ಇಲ್ವೋ ಅವ್ರ ಹತ್ರ ಗೊತ್ತಿಲ್ಲ ನಮ್ಗೆ. ಆದರೂ ಬಾಗ್ಲು ಹಾಕಿದ್ರು. ವಿಧಿ ಇಲ್ಲದೆ ನಾವು ರಾಮನಗರಕ್ಕೆ ಬಂದಿದ್ವಿ. ಬೆಳಗುಂಚ 6 ಗಂಟೆ ಆಯ್ತು ಇಲ್ಲಿಗೆ ಬಂದು. 6 ಗಂಟೆ ಆಗಿದೆ ಇಲ್ಲಿಗೆ. ಬೆಳಿಗ್ಗೆ 6 ಗಂಟೆ ಬಂದಿರೋದು? 6 ಗಂಟೆ ಬಂದಿರೋದು. 6 ಗಂಟೆ ನಾವು ಕನಕಪುರದಿಂದ ಇಲ್ಲಿಗೆ ಬಂದಾಗ ಇನ್ನೂ ನಾವು ಗ್ಯಾಸ್ ಹಾಕಿಸ್ತಿಲ್ಲ. ನಮಗೇನೋ ನಮ್ಮ ರಾಮನಗರದಲ್ಲಿ ಯುದ್ಧ ನಡೀತಾರೇನೋ ಅಂತ ನನಗೇನೋ ಭಾವಿಸ್ತಾರೆ. ಅಲ್ಲ ಇಲ್ಲಿರೋರಿಗೆಲ್ಲ ಹೇಳಿದ್ದೀರಾ ಈ ಥರ ಪ್ರಾಬ್ಲಮ್ ಇದೆ ಅಂತ? ಮಾಡ್ಕೊಂಡು ಹೋಯ್ತವ್ರು ಅಷ್ಟೇ. ಯಾರು ಗಮನನೇ ತಗೋತಾ ಇಲ್ಲ. ಬೆಚ್ಕವ್ರೆ ನಾವು ಬೀದಿಲಿ ವ್ಯಾಪಾರ ಗ್ಯಾಸ್ ಇಲ್ಲ ಅಂದ್ರೆ ಅಣ್ಣ ಸಿಟಿ ಕಡೆ ಎಫೆಕ್ಟ್ ಆಗಿದೆ ಪರವಾಗಿಲ್ಲ. ಸಿಟಿ ಕಡೆ ತುಂಬಾ ಗಾಡಿ ಓಡಿಸ್ತಾರೆ. ಹಳ್ಳಿ ಕಡೆನೂ ಈ ಥರ ಆಗ್ಬಿಟ್ರೆ ಹೆಂಗಣ್ಣ? ಬೆಂಗಳೂರು ಗ್ರಾಮ ಅಂತ. ಬೆಂಗಳೂರು ದಕ್ಷಿಣ ಜಿಲ್ಲೆಯವರು ನಾವು. ನಮಗೆ ಸಮಸ್ಯೆ. DCM ಕೊಟ್ಟಿರುವಂಥ ಕ್ಷೇತ್ರ ನಮ್ಮದು. DCM ಕ್ಷೇತ್ರದಲ್ಲೇ ಇಲ್ಲ ಅಂದರೆ ಮಾಮೂಲಿ ಬೇರೆ ಶಾಸಕರ ಕಥೆ ಏನು ಅಂತ ಹೇಳಬೇಕು. ಗ್ಯಾಸ್ ಸಿಗ್ತಾ ಇಲ್ಲ. ಓಡ್ಸೋದು 40 ರೂಪಾಯಿ 10 ರೂಪಾಯಿ ಜಾಸ್ತಿ ಕೇಳಿದ್ರೆ ಕೊಡಲ್ಲ ಪ್ಯಾಸೆಂಜರು. MLAಗಳು ಇದ್ರ ಬಗ್ಗೆ ಇದು ಮಾಡಬೇಕು. ಆಟೋದವ್ರ ಬಗ್ಗೆ ಗಮನ ತಗೋಬೇಕು MLA ಅವರು. ಸುಮಾರು ಎಷ್ಟು ಕಿಲೋಮೀಟರ್ ಐತಣ್ಣ? 2 ಕಿಲೋಮೀಟರ್ ನಿಂತಿದೆ ಗಾಡಿ. ಅಣ್ಣ ನೀವು ಎಲ್ಲಿಂದ ಬಂದಿರೋದು? ಚನ್ನಪಟ್ಟಣದಿಂದ. ಹೇಳಿ ಎಷ್ಟು ದಿವಸದಿಂದ ಈ ಥರ ಪ್ರಾಬ್ಲಮ್ ಆಗಿದೆ? ಬಂದರೆ ಗ್ಯಾಸ್ ಎಲ್ಲ ಜಾಸ್ತಿ ಇದೆ. ಸಂಪಾದನೆ ಆಗ್ಬಲ್ಲ. ಪ್ಯಾಸೆಂಜರ್ಗೆ ಎಲ್ಲ ಗ್ಯಾಸ್ ಏನು ಸಿಗ್ತಾ ಇಲ್ಲ ಅಂತ ತೊಂದರೆ ಗೊತ್ತಾ ನಿಮಗೆ? ಏನಕ್ಕೆ? ಯುದ್ಧ ನಡೀತಾ ಇದೆ ನಮ್ಗೆ ಹೇಳ್ತಿದ್ದಾರೆ. ಯುದ್ಧ ಅಂತ ಅಂದರೆ ಯುದ್ಧ ಅಲ್ಲಿ ನಡೀತಿದೆ, ರಾಮನಗರದಲ್ಲಿ ನಡೀತಿದೆ ಅಂತಲೇ ಗೊತ್ತಿಲ್ಲ ನಮಗೆ. ಅಲ್ಲಿ ನಡೀತಾ ಇತ್ತು, ಇಲ್ಲಲ್ಲ ಗುರು ಭಾರತದಲ್ಲಿ ನಡೀತಾ ಇದೆ ಅಂತ. ಇಲ್ಲೀಗ ಕನಕಪುರದಲ್ಲಿ ಹಿಂದೆ ರಾಮನಗರದಲ್ಲಿ ಯುದ್ಧ ಮಾಡ್ದಂಗೆ ಮಾಡ್ತಿದ್ವಿ ನೋಡ್ರಿ. 2 ಕಿಲೋಮೀಟರ್ ನಿಲ್ಸ್ಕೊಂಡು. ಅಣ್ಣ ಹೇಳ್ರಣ್ಣ ನೀವು ಎಲ್ಲಿಂದ ಬಂದಿರೋದು? ನಾವು ರಾಮನಗರದಿಂದ ಬಂದಿದ್ದೀವಿ. ಹಾಂ 2 ದಿವಸ ಗಾಡಿ ನಿಲ್ಸಿದ್ವು. ಹಾಂ 2 ದಿವಸದಿಂದ 8:15 ನಾವು ಒಂದು ಹಾಕಿರೋದು. ಇನ್ನ 80 ಗಾಡಿ ಹಿಂದೆ ಇದೆ ನಮ್ದು. ಓಹೋ. 1 ಅವರ್ ಗಂಟೆ ಬೇಕು. ಸಿಗುತ್ತಾ ಗ್ಯಾಸು?
ಇಲ್ಲಾಂದ್ರೆ ತೀವ್ರ ಆಯ್ತು ಅಂತ ಬಾಗ್ಲಾಕ ಮತ್ತೆ ಹೆಂಗೆ ಗ್ಯಾಸ್ ಖಾಲಿ ಆಯ್ತು ಅಂದ್ರೆ ಹೆಂಗೆ ಇವಾಗ ಆಯ್ತು ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಈಗಲೇ ಗಾಡಿ ತಗೊಂಡ್ಬರ್ಕೊ ಬಂದಿದ್ದೀವಿ ರಾಮನಗರದಿಂದ 5 ಕಿಲೋಮೀಟರ್ ಗೊತ್ತಿಲ್ಲ. ಅಣ್ಣ ರಾಮನಗರ ಅಂತೀರ ಕನಕಪುರದಿಂದ ಬಂದವ್ರೆ 35 ಕಿಲೋಮೀಟರಿಂದ. ಅಣ್ಣ ಕೊನೆದಾಗ ಏನ್ ಹೇಳಕ್ ಇಷ್ಟಪಡ್ತೀರಾ ಹೇಳ್ರಿ ಹೋಗ್ಲಿ. ಕೊರತೆ ಕಮ್ಮಿ ಆಗ್ಬೇಕು ಅಷ್ಟೇ. ಗ್ಯಾಸ್ ಕೊರತೆ ಕಮ್ಮಿ ಸರ್ಕಾರ ಆಗ್ಬೇಕು. ಇದ್ರ ಬಗ್ಗೆ ಗಮನ ತಗೋಬೇಕು ಸರ್. ಆಟೋಗಳ ಬಗ್ಗೆ ಸರ್ಕಾರ ಗಮನ ತಗೋಬೇಕು. ಅಣ್ಣ ಹೇಳಿ ಅಣ್ಣ. ಡೈಲಿ 2 ಸಾವಿರ ಆಟೋದವ್ರಿಗೆ ದುಡ್ಕೊಬೇಡಿ, ಗಾಡಿನೇ ಓಡಿಸಲ್ಲ ನಾವು. ಅದೇ ಬಸ್ ಅವ್ರು ಕೊಟ್ಟಿದ್ದೀವಿ, ಇವರು ಮಹಿಳೆಯವ್ರು ಕೊಟ್ಟವ್ರಲ್ಲ 2,2 ಸಾವಿರ. ಅವ್ರು ಹೆಂಗ್ಸ್ರು ಕೊಟ್ಟವ್ರು, ಹೆಂಗ್ಸ್ರು ಪೋಲ್ಟ್ರು ಲಾಲಿ ಎಲ್ಲ ತಗೊಬಿಡ್ತಾರೆ, ಗಂಡಸರು ಎಲ್ಲ ಹೋಗ್ಬೇಕು. 2 ಸಾವಿರ ಆಟೋದವ್ರಿಗೆ ಕೊಟ್ಬಿಡಿ, ಆಟೋನೇ ಓಡಿಸೋಕೆ ನಾವು. ಆಟೋನೇ ಓಡಿಸಲ್ಲ. ತಿಂಗ್ಳಿಗೆ 2 ಡೈಲಿನಾ? ತಿಂಗ್ಳಿಗೆ ಬೇಕಾ ಡೈಲಿ? ಸಾಲ ಕೊಡ್ಬೇಕು, ಸಾಲ ಕೊಡ್ಬೇಕು, ಮನೆ ಬಾಡಿಗೆ ಕೊಡಬೇಕು. ಟಮಾಟೆ ಹೋಗಿ ತಗೊಂಡ್ರೆ ಅಲ್ಲೋ ಓಡಬೇಕು ನಾವು, ಕೊತ್ತಂಬರಿ ಎಲ್ಲ ಅಲ್ಲೋ ಹೋಗ್ಬೇಕು ನಾವು. 2 ಸಾವಿರ ಕೊಟ್ಬಿಟ್ಟು ಗಾಡಿನೇ ಓಡಿಸಲ್ಲ ನಾವು. ಅಣ್ಣ ನೀವು ಎಲ್ಲಿಂದ ಬಂದಿರೋದು? ನೀವು ರಾಮನಗರದಾ? ರಾಮನಗರ. ಎಷ್ಟು ದಿವಸದಿಂದ ಗ್ಯಾಸ್ ಈ ಥರ ಪ್ರಾಬ್ಲಮ್ ಆಗಿದೆ? ನಾನು 15 ದಿವಸ ಒಂದು ತಿಂಗಳ ಹಿಂಗೆ ನಡೀತಾ ಇರೋದು. 15 ದಿವಸದಿಂದ. ಕನ್ನಡ ಬೋರ್ಡ್ 120 ರೂಪಾಯಿ, ಹಾಂ, 90 ರೂಪಾಯಿ, ಒಂದು ನೈಟ್ಗೆ 20 ರೂಪಾಯಿ ಜಾಸ್ತಿ ಮಾಡಿರೋದು. ಒಂದು ನೈಟ್ಗೆ 20 ರೂಪಾಯಿ ಜಾಸ್ತಿ. 20 ರೂಪಾಯಿ ಜಾಸ್ತಿ ಮಾಡಿರೋದು. 10 ರೂಪಾಯಿ ಜಾಸ್ತಿ ಕೊಡಿ ಅಂದ್ರೆ ಯಾಕೆ ಏನಾದ್ರು ಗಲಾಟೆ ಮಾಡಿ ಸರ್ಕಾರದಿಂದ ನಮ್ಗೇನು ದುಡ್ಡು ಕಾಸು ಕೊಡೋದು ಬೇಡ, ಟೈಮ್ ಕರೆಕ್ಟಾಗಿ ಗ್ಯಾಸ್ ಕೊಟ್ಟರೆ ಸಾಕು ನಮಗೆ. ಅದಕ್ಕಿಂತ ಮುಖ್ಯವೇನು ಏನು ಬೇಡ ನಮ್ಗೆ. ಅಣ್ಣ 2 ಸಾವಿರ ಕೇಳ್ತಾವ್ರೆ. 2 ಸಾವಿರ ಅಲ್ಲ ನಮಗೇನಕ್ಕೆ, ನಾವು ನಿಷ್ಠೆಯಿಂದ ದುಡಿಯೋರು ನಾವು. ನಾವು ಸರ್ಕಾರ ದುಡ್ಡಲ್ಲ, ನಾವು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟೋರು. ಅವ್ರ ದುಡ್ಡು ನಮಗೆ ಬೇಡ ಅಣ್ಣ. ಅವ್ರು ಹಿಂಗೆ ಮಾಡ್ಕೊಂಡು ಹೋದ್ರೆ ಪ್ರಾಬ್ಲಮ್ ಮಾಡ್ಕೊಂಡು ಹೋದ್ರೆ ಬಡವ್ರು ಎಲ್ಲಿ ಹೋಗ್ಬೇಕು? ಇವತ್ತು 2 ಸಾವಿರ ರೂಪಾಯಿ ಮಾಡಿ 100 ರೂಪಾಯಿ ಅಪೀಲ್ ಮಾಡ್ತಾರೆ. ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳಿ, ಸಾಲ್ವ್ ಅಷ್ಟೇ. ಸರ್ಕಾರದಿಂದ 2 ಸಾವಿರ ರೂಪಾಯಿ ದುಡ್ಡು ಕೊಟ್ಬಿಡಿ ಅಂತ ಕೇಳ್ದವ್ರೆ. ಗ್ಯಾಸ್ 150 ರೂಪಾಯಿ ಮಾಡಿದ್ರೆ ನಮ್ಗೆ ಏನಕ್ಕೆ ಬೇಕು? 2 ಸಾವಿರ ಯಾಕೆ ಕೊಡ್ತಾರೆ? ಯಾರು ಕೊಡಲ್ಲ. ಅದೇನೋ ಒಂದು ವ್ಯವಹಾರ ಮಾಡ್ಕೊಳ್ಳಿ.